ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನೀನೇ ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸ್ನ ಮಾಡ್ತಿದ್ದೀನಿ. ಅದರ ಕಂಟಿನ್ಯೂಷನ್ ಪಾರ್ಟು ಇವತ್ತಿನ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಇಲ್ಲಿ ಕ್ವಶನ್ ನೋಡಿ, ದ ಮಿಡ್ ವ್ಯಾಲ್ಯೂ ಆಫ್ 20 to 29 ಈಸ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನಮಗೆ ನಾವು ಮೀನ್ನ ಕಂಡುಹಿಡಬೇಕಾಗತ್ತೆ. ಇಲ್ಲಿ ಮಿಡ್ ವ್ಯಾಲ್ಯೂ 20 to 29 ಈಸ್ ಅಂತಂದರೆ ಇಲ್ಲಿ ನಮಗೆ ಡಿಫ್ರೆನ್ಸಸ್ ಏನಿದೆ ಸೇಮ್ ಇದೆ ಅಲ್ವಾ. ಸೇಮ್ ಡಿಫ್ರೆನ್ಸಸ್ ಇದೆ ಅಂತಂದರೆ ಇದನ್ನು ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಸೊ ಸೇಮ್ ಡಿಫ್ರೆನ್ಸಸ್ ಯಾವ ರೀತಿ ಅಂತಂದರೆ 20 to 29 ಅಂದರೆ ನೋಡಿ 20, 21, 22, 23 ಸೊ ಹಿಂಗೆ ಕಂಟಿನ್ಯೂ ಆಗುತ್ತಾ ಬರುತ್ತಲ್ವ 29ವರೆಗೂ. ಸೊ ಇಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂತಂದರೆ ಹೈಯೆಸ್ಟ್ ನಂಬರ್ ಪ್ಲಸ್ ಲೋಯೆಸ್ಟ್ ನಂಬರ್ ಡಿವೈಡೆಡ್ ಬೈ 2. ಸೊ ಈ ರೀತಿ ಮಾಡಿಕೊಂಡ್ರೆ ನಮಗೆ ಮೀನ್ನ ಕಂಡುಹಿಡಿಬೋದಾಗುತ್ತೆ. ಸೊ ಹೈಯೆಸ್ಟ್ ನಂಬರ್ ಈ ಕೊಟ್ಟಿರುವಂಥ ವ್ಯಾಲ್ಯೂಸಲ್ಲಿ ಹೈಯೆಸ್ಟ್ ನಂಬರ್ ಯಾವುದು ಅಂತಂದರೆ 29 ಪ್ಲಸ್ ಲೋಯೆಸ್ಟ್ ನಂಬರು 20 ಡಿವೈಡೆಡ್ ಬೈ 2. ಇದನ್ನು 49, 29 ಪ್ಲಸ್ 20 49 ಬೈ 2. ಸೊ ಇದನ್ನು ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂತಂದರೆ 24.5 ಬರುತ್ತೆ. ಸೊ ಮೀನ್ ವ್ಯಾಲ್ಯೂ ಎಷ್ಟು ಅಂತಂದರೆ 24. ಸೊ ಮೀನ್ ವ್ಯಾಲ್ಯೂ ಅಂತಂದರೆ ಮೀನ್ನ ಏನಂತ ಕರಿತೀವಿ, ಆವ್ರೇಜ್ ಅಂತ ಕರಿತೀವಿ, ಮತ್ತು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ, ಅರ್ಥಮೆಟಿಕ್ ಮೀನ್ ಅಂತಲೂ ಕರಿತೀವಿ. ಸೊ ಇಷ್ಟೆಲ್ಲ ಕರಿತೀವಿ ಮೀನ್ ಅಂತಂದರೆ. ಸೊ ಈ ಕ್ವಶನ್ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇದು ಯಾಕೆ ಅಂತಂದರೆ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಇಲ್ಲಿ ಡಿಫ್ರೆನ್ಸಸ್ ಏನು ಕೊಟ್ಟಿದ್ದಾರೆ, ಮಿಡ್ ಡಿಫ್ರೆನ್ಸಸ್ಸು ಸೇಮ್ ವ್ಯಾಲ್ಯೂಸ್ ಇದೆ, ಒನ್ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಸೊ ಅದಕ್ಕೋಸ್ಕರನೇ ನಾವು ಹೈಯೆಸ್ಟ್ ನಂಬರ್ ಪ್ಲಸ್ ಲೋಯೆಸ್ಟ್ ನಂಬರ್ ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ನಮಗೆ ಮೀನ್ ಬರುತ್ತೆ. ಈಗ ನೆಕ್ಸ್ಟ್ ಕ್ವಶನ್, ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ಮತ್ತು ಅರ್ಥ ಆಗಿದೆ ಅಂದರೆ ಸೊ ಕ್ಲಾಸಸ್ನ ಕಂಟಿನ್ಯೂ ಮಾಡಿ ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ನ ನೋಡೋಣ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಮೀನ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್. ಸೊ ಮಾರ್ಕ್ಸ್ ಒಬ್ಟೈನ್ಡು ಮತ್ತು ನಂಬರ್ ಆಫ್ ಸ್ಟೂಡೆಂಟ್ಸು. ಸೊ ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಮಾರ್ಕ್ಸ್ ಒಬ್ಟೈನ್ಡು 10 ಮಾರ್ಕ್ಸ್ ಬಂದಿರೋ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಅಂತಂದರೆ 2 ಇದ್ದಾರೆ. ಮತ್ತು 15 ಮಾರ್ಕ್ಸ್ ಬಂದಿರುವಂತಹ ಸ್ಟೂಡೆಂಟ್ಸು 4 ಜನ ಇದ್ದಾರೆ. ನೆಕ್ಸ್ಟ್ 20 ಮಾರ್ಕ್ಸ್ ಬಂದಿರುವಂತಹ ಸ್ಟೂಡೆಂಟ್ಸು 6 ಜನ ಇದ್ದಾರೆ. 25 ಮಾರ್ಕ್ಸ್ಗೆ 8 ಜನ ಸ್ಟೂಡೆಂಟ್ಸ್ಗೆ 25 ಮಾರ್ಕ್ಸ್ ಬಂದಿದೆ, ಮತ್ತು 5 ಜನಕ್ಕೆ 40 ಮಾರ್ಕ್ಸ್ ಬಂದಿದೆ. ಸೊ ಇದನ್ನು ನಾವು ಯಾವ ರೀತಿ ಮೀನ್ನ ಕಂಡುಹಿಡಿಯೋದು ಅಂತಂದರೆ ಈಗ 10 into 2 ಮಾಡ್ಕೋಬೇಕಾಗುತ್ತೆ. ನಂಬರ್ ಆಫ್ ಎಷ್ಟು ಜನ ಇದ್ದಾರೆ ಅಂತ ಸ್ಟೂಡೆಂಟ್ಸ್ ಇದ್ದಾರೆ ಅಲ್ವಾ. ಸೊ 10 into 2 ಎಷ್ಟಾಗುತ್ತೆ 20 ಆಗುತ್ತೆ. ಸೇಮ್ ಇದೇ ರೀತಿಯೇ 15 into 4 60 ಆಗುತ್ತೆ ಅಲ್ವಾ. ನೆಕ್ಸ್ಟು 20, 60, 120 ಆಗುತ್ತೆ. 20 into 60 120. ನೆಕ್ಸ್ಟು 25 ಮಾರ್ಕ್ಸ್ ಬಂದಿರುವಂತಹ ಸ್ಟೂಡೆಂಟ್ಸು 8 ಜನ ಇದ್ದಾರೆ. ಸೊ ಇದನ್ನು ನಾವು ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೆ 200 ಆಗುತ್ತೆ. ಇದಾದ ನಂತರ 40 ಮಾರ್ಕ್ಸ್ ಬಂದಿರುವಂಥ ಸ್ಟೂಡೆಂಟು 5 ಜನ ಇದ್ದಾರೆ. ಇದು ಎಷ್ಟಾಗುತ್ತೆ ನಮಗೆ 200 ಆಗುತ್ತೆ ಅಲ್ವಾ. ಸೊ ಇದನ್ನು ನಾವು ಇಲ್ಲೇನು ಕೊಟ್ಟಿದ್ದಾರೆ ಇದನ್ನು ನಾವು ಎಷ್ಟು ಮಾರ್ಕ್ಸ್ ಬಂದಿದೆ ಈ ಟೋಟಲ್ ಮಾರ್ಕ್ಸ್ನ ನಾವು ಆ್ಯಡ್ ಮಾಡಬೇಕಾಗತ್ತೆ. 20 + 40 + 120 200. ಸೊ ಇದನ್ನೆಲ್ಲ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ, ಕೂಡ್ಕೋಬೇಕಾಗತ್ತೆ. ಇದು ನಮಗೆ ಟೋಟಲು 600 ಬರುತ್ತೆ. ಇನ್ನೊಂದು ಸಲ ಹೇಳ್ತೀನಿ ನೋಡಿ, ಮಾರ್ಕ್ಸ್ ಒಬ್ಟೈನ್ 10, 15, 20, 25, 40 ಮತ್ತು ನಂಬರ್ ಆಫ್ ಸ್ಟೂಡೆಂಟ್ಸು 10 ಮಾರ್ಕ್ಸ್ ಬಂದಿರುವಂಥ ಸ್ಟೂಡೆಂಟ್ಸು 2 ಇದ್ದಾರೆ. 15 ಮಾರ್ಕ್ಸ್ ಬಂದಿರುವಂಥ ಸ್ಟೂಡೆಂಟ್ಸು 4 ಜನ ಇದ್ದಾರೆ. 20 ಮಾರ್ಕ್ಸ್ ಬಂದಿರುವಂಥ ಸ್ಟೂಡೆಂಟು 6 ಜನ ಇದ್ದಾರೆ. 25 ಮಾರ್ಕ್ಸ್ ಬಂದಿರುವಂಥ ಸ್ಟೂಡೆಂಟ್ಸು 8 ಜನ ಇದ್ದಾರೆ. 40 ಮಾರ್ಕ್ಸ್ ಬಂದಿರುವಂತಹ ಸ್ಟೂಡೆಂಟ್ಸು 5 ಜನ ಇದ್ದಾರೆ. ಸೊ 20 ಮಾರ್ಕ್ಸ್ ಬಂದಿರುವಂಥ ಸ್ಟೂಡೆಂಟ್ಸ್ ಅಂತಂದರೆ 10 into 2 25. ನೆಕ್ಸ್ಟ್ 15 into 4 60 ಆಗುತ್ತೆ. 20 ಮಾರ್ಕ್ಸ್ ಬಂದಿರುವಂಥ ಸ್ಟೂಡೆಂಟ್ಸ್ 6 ಜನ ಇದ್ದಾರೆ. 20 into 6 120 ಆಗುತ್ತೆ. ನೆಕ್ಸ್ಟ್ 25 into 8 200 ಆಗುತ್ತೆ. ನೆಕ್ಸ್ಟ್ 40 ಮಾರ್ಕ್ಸ್ ಬಂದಿರುವಂಥ ಸ್ಟೂಡೆಂಟ್ಸು 5 ಜನ ಇದ್ದಾರೆ. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ 200 ಬರುತ್ತೆ. ಸೊ ಈಗೆಲ್ಲ ಏನೇನು ನಾವು ಮಲ್ಟಿಪ್ಲಿಕೇಶನ್ ಬಂದಿರುವಂತಹ ವ್ಯಾಲ್ಯೂಸ್ ಏನಿದೆ ಇದನ್ನು ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದು ಟೋಟಲ್ ಮಾಡಿಕೊಂಡ್ರೆ ನಮಗೆ 600 ಬರುತ್ತೆ. ಈಗ ಯಾವ ರೀತಿ ಮಾಡಬೇಕು, ಸಮ್ ಆಫ್ ಅಬ್ಸರ್ವೇಷನ್ಸ್ ಅಲ್ವಾ. ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್. ಸಮ್ ಆಫ್ ಅಬ್ಸರ್ವೇಷನ್ಸು ಹೀಗೆಲ್ಲ 20, 60, 120, 200 ಇದನ್ನು ಕೂಡ್ಕೊಂಡ್ವಲ್ಲ ಅದು 600. ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನು ಈ 2, 4,
4 6 8 5 ಸೊ ಇದನ್ನೆಲ್ಲ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅದನ್ನೆಲ್ಲ ಟೋಟಲು 2 4 6 ಇದೆಲ್ಲ 25 ಆಗುತ್ತಲ್ವಾ. ಸೊ 25 ಆಗುತ್ತೆ. ಇದಾಗ ನಾವು ಡಿವೈಡ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಆನ್ಸರ್ ಬರುತ್ತೆ ಅಂತಂದರೆ 24 ಆಗುತ್ತೆ. 24 ಸಾರಿ. ಈಗ ನಮಗೆ ಮೀನ್ ವ್ಯಾಲ್ಯೂ 24. ಸೊ ಇಷ್ಟು ಈ ಪ್ರಾಬ್ಲಮ್ಮು. ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದಾದ ನಂತರ ಈಗ ನಾವು ಮೀನ್ ಆಯ್ತಲ್ವಾ. ಸೊ ಮೀಡಿಯನ್ನ ಮಾಡೋಣ. ಸೊ ಮೀಡಿಯನ್ ಅಂತಂದರೆ ಏನೂ ಇಲ್ಲ, ಕೊಟ್ಟಿರುವಂತಹ ಸೀರೀಸಲ್ಲಿ ಮಿಡ್ಲ್ ವ್ಯಾಲ್ಯೂ ಏನಿರುತ್ತೆ, ಮಿಡ್ಲ್ ನಂಬರು, ಅದನ್ನು ನಾವು ಮೀಡಿಯನ್ ಅಂತ ಕರಿತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಸೊ ಇಷ್ಟು ನಾನು ಈಗ 6 ಪ್ರಾಬ್ಲಮ್ಸ್ ಮಾಡಿದ್ದೀನಲ್ವಾ ಮೀನ್ ಮೇಲೆ. ಮೀನ್ ಅಂತಂದರೆ ಏನೂ ಇಲ್ಲ, ಆವ್ರೇಜ್ ಅಂತ ಹೇಳಿ. ಸೊ ಕೊಟ್ಟಿರುವಂತಹ ನಂಬರ್ಸ್ನ ಒಟ್ಟು ಕೂಡಿಕೊಂಡು ಮತ್ತು ಎಷ್ಟು ನಂಬರ್ಸ್ ಇದ್ದಾವೆ ಅಂತ ಹೇಳಿ ಬರ್ಕೊಂಡ್ರೆ ಡಿವೈಡ್ ಮಾಡಿದ್ರೆ ನಿಮಗೆ ಮೀನ್ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಮೀನ್ ಅಂತಂದರೆ ಆವ್ರೇಜ್ ಅಂತ ಕರಿತೀವಿ ಮತ್ತು ಅರ್ಥಮೆಟಿಕ್ ಮೀನ್ ಅಂತಲೂ ಕೂಡ ಕರಿತೀವಿ. ಸೊ ಇಷ್ಟು ಮೀನ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸು. ಸೊ ನಿಮಗಿನ್ನೂ ಮೀನ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ ಬೇಕು ಅಂತಂದರೆ ಕಾಮೆಂಟು ತಿಳಿಸಿ. ಈಗ ಮೀಡಿಯನ್ನ ಮಾಡೋಣ. ಈಗ ಮೀಡಿಯನ್ನ ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡೋಣ. ಮೀಡಿಯಮ್ ಪ್ರಾಬ್ಲಮ್ಸ್ ಅಂತಂದರೆ ಮೀಡಿಯನ್ ಅಂತಂದರೆ ಮಿಡ್ಲ್ ವ್ಯಾಲ್ಯೂ ಏನಿದೆ ಸೊ ಅದನ್ನು ನಾವು ಮೀಡಿಯನ್ ಅಂತ ಕರಿತೀವಿ. ಬಟ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, 3 7 10 15 8 6 12 ಅಂತ. ಸೊ ಇಲ್ಲಿ ನಮಗೆ ಮಿಡ್ಲ್ ಲೆವೆಲ್ ನೋಡಿ 3 ನಂಬರ್ಸು ಲೆಫ್ಟು ಮತ್ತು 3 ನಂಬರ್ಸು ರೈಟ್ ಇದಾವಲ್ಲ, ಮಿಡ್ಲ್ ನಂಬರ್ 15 ಬರುತ್ತೆ. ಇದನ್ನು ನಾವು ಮೀಡಿಯನ್ ಅಂತ ಕರಿಬಾರ್ದು. ಯಾಕೆ ಅಂತಂದರೆ ಕೊಟ್ಟಿರುವಂತಹ ಸೀರೀಸ್ನ ನಾವು ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೋಬೇಕಾಗತ್ತೆ, ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರ್ಕೋಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಅಂತಂದರೆ ಕಡಿಮೆ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆವರೆಗೂ ಬರ್ಕೋಬೇಕಲ್ವಾ. ಇಲ್ಲಿ ಏನು ಬರುತ್ತೆ ನಮಗೆ 3 ಬರುತ್ತೆ, 6 7 8 10 ನೆಕ್ಸ್ಟು 12 ಎಲ್ಲ ಮಿಸ್ ಆಗಿದ್ದೀನಿ. ನೆಕ್ಸ್ಟು 15 ಅಲ್ವಾ. ಸೊ 15 ಬರ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡಿ 7 ನಂಬರ್ಸ್ ಇದ್ದಾವೆ, 7 ಕೊಟ್ಟಿರುವಂತಹ ನಂಬರ್ ಸೀರೀಸ್ನ ನಾವು ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೋಬೇಕು, ಏರಿಕೆ ಕ್ರಮದಲ್ಲಿ ಬರ್ಕೋಬೇಕು. ಏರಿಕೆ ಕ್ರಮದಲ್ಲಿ ಬರ್ಕೊಂಡಿದ್ದಾದಮೇಲೆ ನಮಗೆ ಮಿಡ್ಲಲ್ಲಿ ಯಾವ ನಂಬರ್ ಬರುತ್ತೋ ಅದನ್ನು ನಾವು ಮೀಡಿಯನ್ ಅಂತ ಕರಿತೀವಿ. ಇಲ್ಲಿ ನೋಡಿ 3 ನಂಬರ್ಸು ನಮಗೆ ಲೆಫ್ಟಲ್ಲಿದ್ದಾವೆ ಮತ್ತು 3 ನಂಬರ್ಸು ರೈಟಲ್ಲಿದ್ದಾವಲ್ವಾ. ಸೊ ಮಿಡ್ಲ್ ಲೆವೆಲ್ಲು ನಮಗೆ 8 ಬಂತು. ಈ 8ಅನ್ನು ನಾವು ಮೀಡಿಯನ್ ಅಂತ ಕರಿತೀವಿ. ಸೊ ಮೀಡಿಯನ್ ಅಂತಂದರೆ ಏನೂ ಇಲ್ಲ, ಕೊಟ್ಟಿರುವಂತಹ ಸೀರೀಸ್ನ ನಾವು ಅಸೆಂಡಿಂಗ್ ಆರ್ಡರ್ ಬರ್ಕೋಬೇಕು. ಅಸೆಂಡಿಂಗ್ ಆರ್ಡರ್ ಬರ್ಕೊಂಡಿದ್ದಾದಮೇಲೆ ಮಿಡ್ಲ್ ನಂಬರು ಯಾವ್ದು ಬರುತ್ತೋ ಅದನ್ನು ನಾವು ಮೀಡಿಯನ್ ಅಂತ ಕರಿತೀವಿ. ಈಗ ನಿಮಗೆ ಡೌಟ್ ಬರ್ಬೋದು, ಈಗ ಇಲ್ಲಿ 7 ನಂಬರ್ಸ್ ಕೊಟ್ಟಿದ್ದಾರೆ, 1 2 3 4 5 6 7 ನಂಬರ್ಸ್ ಕೊಟ್ಟಿದ್ದಾರೆ. ರೈಟ್ 3 ನಂಬರ್ಸು, ಲೆಫ್ಟ್ 3 ನಂಬರ್ಸು, ಮಿಡ್ಲು 8 ಬರುತ್ತೆ, ಒಂದು ಸಂಖ್ಯೆ ಬರುತ್ತೆ, ಅದನ್ನು ನೀವು ಮೀಡಿಯನ್ ಅಂತಂದ್ರಿ. ಒಂದು ವೇಳೆ 8 ನಂಬರ್ಸ್ ಕೊಟ್ಟರೆ ಏನು ಮಾಡ್ಬೋದು ಅಂತ. ಸೊ ಅದಕ್ಕೂ ಎಕ್ಸಾಂಪಲ್ನ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಡೌಟು ಕ್ಲಿಯರ್ ಆಗುತ್ತೆ. ಇಲ್ಲಿ ನಮಗೆ 6 ನಂಬರ್ಸ್ ಇದ್ದಾವಲ್ವಾ. ಈ 6 ನಂಬರ್ಸಲ್ಲಿ ನಮಗೆ ಮಿಡ್ಲ್ ವ್ಯಾಲ್ಯೂ ಎಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ, ಯಾವುದು ಅಂತ ಗೊತ್ತಾಗಲ್ಲ. ಸೊ ಯಾವುದನ್ನು ಬರೀಬೇಕು ಅಂತ ಕೂಡ ನಮಗೆ ಗೊತ್ತಾಗಲ್ಲ ಅಲ್ವಾ. ಸೊ ಇಲ್ಲಿ ನಾವು ಫಸ್ಟ್ ಏನು ಮಾಡಬೇಕು, ಕೊಟ್ಟಿರುವಂತಹ ನಂಬರ್ಸ್ನ ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೋಬೇಕಾಗತ್ತೆ. ಅಸೆಂಡಿಂಗ್ ಆರ್ಡರು 2 9 10 12 14 16. ಸೊ ಇಷ್ಟು ಇಲ್ಲಿ ನಮಗೆ 6 ನಂಬರ್ಸೇ ಇದ್ದಾವೆ ಅಲ್ವಾ. ಸೊ ಇಲ್ಲಿ ನಮಗೆ ಮಿಡ್ಲ್ ವ್ಯಾಲ್ಯೂ ಯಾವುದು ಅಂತ ಗೊತ್ತಿಲ್ಲ ಮೀಡಿಯನ್ನ ಕಂಡುಹಿಡಿಯೋಕ್ಕೆ. ಆ ರೀತಿ ಬಂದಾಗ ಏನು ಮಾಡಬೇಕು ನೀವು, ಈ ಲಾಸ್ಟ್ ಇಲ್ಲಿ ನೋಡಿ 2 ಲೆಫ್ಟ್ ಇದ್ದಾವೆ, ಇಲ್ಲಿ 2 ರೈಟ್ ಇದ್ದಾವಲ್ವಾ. ಈ 2 ನಂಬರ್ಸ್ ಏನಿದ್ದಾವೆ ಇದನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ. 10 + 2 / 2 ಮಾಡ್ಕೋಬೇಕಾಗತ್ತೆ. 10 + 12 / 2 ಮಾಡಿಕೊಂಡ್ರೆ ನಮಗೆ ಮೀಡಿಯನ್ನ ಬರುತ್ತೆ. ಇಲ್ಲೇನು ಬರುತ್ತೆ ನಮಗೆ, ಇಲ್ಲಿ ಏನಾಗುತ್ತೆ 22 ಆಗುತ್ತೆ. 22/2 11 ಬರುತ್ತೆ ಅಲ್ವಾ. ಈ 11 ನಮಗೆ ಮೀಡಿಯನ್. ಈಗ ನಿಮಗೆ 7 ನಂಬರ್ಸ್ ಏನಾದರೂ ನಂಬರ್ ಸೀರೀಸಲ್ಲಿ ಕೊಟ್ಟರೆ ಆರಾಮಾಗಿ ನೀವು ಅಸೆಂಡಿಂಗ್ ಆರ್ಡರ್ ಬರ್ಕೊಂಡು ಮಿಡ್ಲಲ್ಲಿ ಯಾವ ನಂಬರ್ ಬರುತ್ತೆ ಅದನ್ನು ನೀವು ಮೀಡಿಯನ್ ಅಂತ ಕನ್ಸಿಡರ್ ಮಾಡ್ತೀರಾ. ಅದೇ ನೀವು 6 ನಂಬರ್ಸ್ ಆಗಿರ್ಬೋದು ಅಥವಾ 8 ನಂಬರ್ಸು ಆ ರೀತಿ ಏನಾದರೂ ಕೊಟ್ಟರೆ, ಇಲ್ಲಿ ನೋಡಿ 6 ನಂಬರ್ಸೇ ಇರೋದು. 6 ನಂಬರ್ಸ್ ಕೊಟ್ಟರೆ ಮಿಡ್ಲಲ್ಲಿ ಇಲ್ಲಿ ಬರುತ್ತೆ ಅಲ್ವಾ. ಈ ಕಡೆ 3 ಹೋದರೆ ಇಲ್ಲಿ ಮಿಡ್ಲ್ ಬರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಮಧ್ಯದಲ್ಲಿ ಏನು 2 ನಂಬರ್ಸ್ ಇರುತ್ತೆ, ಈ 2 ನಂಬರ್ಸ್ನ ನಾವು ಅಡಿಷನ್ ಮಾಡಿ / 2 ಮಾಡಿಕೊಂಡ್ರೆ
ನಮಗೆ ಮೀಡಿಯನ್ ಬರುತ್ತೆ. ಸೊ ಇಷ್ಟು ಈ ಪ್ರಾಬ್ಲಮ್ಮು ಇದೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದು ನೆಕ್ಸ್ಟ್ ಪ್ರಾಬ್ಲಮ್. ದ ಮೀಡಿಯನ್ ಆಫ್ ದ ನಂಬರ್ 5, 10, 3, 7, 2, 9, 6, 2, 11. ಸೊ ಇದನ್ನು ನಾವು ಫಸ್ಟು ಅಸೆಂಡಿಂಗ್ ಆರ್ಡರ್ ಬರ್ಕೋಬೇಕು. ಇಲ್ಲಿ ರಿಪೀಟೆಡ್ ನಂಬರ್ ಆಗಿದೆ ನೋಡಿ, 2 ಮತ್ತು ಇಲ್ಲಿ 2 2 ಸಲ ಬಂದಿದೆ. 2 ಸಲನೂ ನೀವು ಬರ್ಕೋಬೇಕಾಗತ್ತೆ. 2 ಸಲ ಬಂದಿದೆ, 1 ಸಲ ಬರ್ಕೊಂಡ್ರೆ ಆಗುತ್ತಾ ಅಸೆಂಡಿಂಗ್ ಆರ್ಡರಲ್ಲಿ ಅಂತಂದರೆ ಆಗಲ್ಲ, 2 ಸಲನೂ ಬರ್ಕೋಬೇಕಾಗತ್ತೆ. ಈಗ ಇದನ್ನು ನಾವು ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೋಬೇಕಾಗತ್ತೆ. ಅಸೆಂಡಿಂಗ್ ಆರ್ಡರ್ಲು 2 2 2 ಆದಮೇಲೆ ಮತ್ತು 3 ಇದೆ, 3 6 7 ಸಾರಿ ಇಲ್ಲಿ 5 ಇದೆ, 5 6 7 9 10 11. ಸೊ ಇಲ್ಲಿ ನಮಗೆ ಯಾವುದು ಮಿಡ್ಲ್ ನಂಬರು ಅಂತಂದರೆ ಯಾವುದು ಮಿಸ್ ಮಾಡಿದ್ದೀನಾ? ಯಾವುದೂ ಇಲ್ಲ, ಅವೆಲ್ಲ ಬರ್ಕೊಂಡಿದ್ದೀನಿ. ಸೊ ಇಲ್ಲಿ ನಮಗೆ ಇಲ್ಲಿ ನೋಡಿ, ಇಲ್ಲಿ 4 ಲೆಫ್ಟ್ ನಂಬರ್ಸ್ ಇದ್ದರೆ ಇಲ್ಲಿ 4 ರೈಟ್ ಇದೆ. ಮಿಡ್ಲ್ ನಂಬರ್ ಬಂದರೆ ನಮಗೆ 6. ಸೊ 6ನ ನಾವು ಮೀಡಿಯನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಷ್ಟು ಕೊಟ್ಟಿರುವಂಥ ನಂಬರ್ ಸೀರೀಸ್ನ ನೀವು ಏನು ಮಾಡಬೇಕು, ಫಸ್ಟ್ ಅಸೆಂಡಿಂಗ್ ಆರ್ಡರ್ ಬರ್ಕೋಬೇಕು, ಮತ್ತು ಮಿಡ್ಲ್ ಲೆವೆಲ್ ಯಾವುದಿರುತ್ತೆ ನಂಬರ್ ಇರುತ್ತೋ ಸೊ ಅದನ್ನು ಮೀಡಿಯನ್ ಅಂತ ಕನ್ಸಿಡರ್ ಮಾಡಬೇಕು. ಒಂದು ವೇಳೆ ನಿಮಗೆ ಆ ರೀತಿ ಬರಲಿಲ್ಲ ಅಂತಂದರೆ ಈ ಮಿಡ್ಲ್ ವ್ಯಾಲ್ಯೂಸ್ ಏನು 2 ನಂಬರ್ಸ್ ಬರುತ್ತೆ ಅದನ್ನು ಅಡಿಷನ್ ಮಾಡಿ ಮತ್ತು ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ಮೀನ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಮಾಡಿಕೊಂಡ್ರೆ ನಿಮಗೆ ಮೀಡಿಯನ್ ಬರುತ್ತೆ. ಸೊ ಇಷ್ಟು ಈ ಪ್ರಾಬ್ಲಮ್ಮು. ನೋಡಿ ಇದು ನೆಕ್ಸ್ಟ್ ಪ್ರಾಬ್ಲಮ್ಮು. ಇಲ್ಲಿ ಕೂಡ ನಿಮಗೆ ನೋಡಿ 1 2 3 4 5 6 7 8 9 10 ನಂಬರ್ಸ್ ಇದಾವಲ್ವಾ. ಸೊ ಇಲ್ಲಿ ನಾವು ಮಿಡ್ಲ್ ನಂಬರು ಕಂಡುಹಿಡಬೇಕಾಗತ್ತೆ. ಸೊ ಮೀಡಿಯನ್ನ ಕಂಡುಹಿಡಬೇಕಾಗತ್ತೆ. ಯಾವ ರೀತಿ ಅಂತಂದರೆ ಫಸ್ಟು ಅಸೆಂಡಿಂಗ್ ಆರ್ಡರ್ ಬರ್ಕೋಬೇಕು. ಅಸೆಂಡಿಂಗ್ ಆರ್ಡರ್ ಬರ್ಕೋಬೇಕು ಅಂತಂದರೆ 5 ಏರಿಕೆ ಕ್ರಮದಲ್ಲಿ ಬರ್ಕೋಬೇಕಾಗತ್ತೆ. 5 8 10 13 17 21 27 30 33 43. ಸೊ ಇಲ್ಲಿ ಯಾವ ರೀತಿ ಮಾಡೋದು, 10 ಸಂಖ್ಯೆಗಳಿದೆ, 9 ಇಲ್ಲ, ಏನಿಲ್ಲ, ಅದಕ್ಕೆ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ಇಲ್ಲಿ 4 ಇದ್ದಾವೆ ಲೆಫ್ಟ್ ಸೈಡು, ಮತ್ತು ರೈಟ್ ಸೈಡು 4 ಸಂಖ್ಯೆ ಇದ್ದಾವೆ. ಮಧ್ಯದಲ್ಲಿ ನಮಗೆ ಬರೋದು ಇಲ್ಲಿ ಮಧ್ಯ ಬರುತ್ತೆ ಅಲ್ವಾ, ಇಲ್ಲಿ ಮಿಡ್ಲ್ ಬರುತ್ತೆ, ಇಲ್ಲಿ ಯಾವುದು ನಂಬರ್ ಇಲ್ಲ. ಅದಕ್ಕೋಸ್ಕರ ನಾವು ಈ 17 + 21ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಮೀಡಿಯನ್ ಈಕ್ವಲ್ಸ್ 17 + 21 ಡಿವೈಡೆಡ್ ಬೈ 2 ಮಾಡ್ಕೋಬೇಕು. ಇಲ್ಲೇನು ಬರುತ್ತೆ, 38 ಬರುತ್ತಲ್ವಾ. 38/2 ಅಂತಂದರೆ ಎಷ್ಟು ಬರುತ್ತೆ ನಿಮಗೆ, 2 19s 38 ಆಗುತ್ತೆ. ಸೊ ಮೀಡಿಯನ್ ಈಕ್ವಲ್ಸ್ 19. ಸೊ ಇಷ್ಟು ಇವತ್ತಿನ ಮೀಡಿಯನ್ ಪ್ರಾಬ್ಲಮ್ಸು. ಸೊ ನಂದು 11 ಮಿನಿಟ್ಸ್ ಆದರೆ 2 GB ಆಗುತ್ತೆ ಅಪ್ಲೋಡ್ ಮಾಡೋಕ್ಕೆ. ಸೊ ನನಗೆ ಡೈಲಿ ಇರೋದೇ 2 GB. ಸೊ ಅದಕ್ಕೋಸ್ಕರನೇ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ರಿಮೈನಿಂಗು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.